ಹೇಳಿದ್ರೆ ಸಿದ್ದೇಶಣ್ಣ ದಾವಣಗೆರೆಯಲ್ಲಿ ನಮ್ಮ ಏನು ಹಿಂದೂ ಭಗವಾ ಧ್ವಜವನ್ನು ಹಾರಿಸಿದ್ದು ಅದನ್ನು ಕೆಳಗಿಳಿಸಿ ಹಸಿರು ಧ್ವಜವನ್ನು ಹಾರಿಸಿದ್ದಲ್ಲದೆ ಹಿಂದೂಗಳ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಚೋದನಾಕಾರಿಯಾಗಿ ವಿಡಿಯೋನ ಮಾಡಿ ಹಿಂದೂಗಳಿಗೆ ಸವಾಲು ಹಾಕುವ ರೀತಿಯಲ್ಲಿ ಮುಸಲ್ಮಾನ ವ್ಯಕ್ತಿಯೊಬ್ಬ ಮಾತನಾಡಿದ್ದಾರೆ. ಹಾಗೆ ನಮ್ಮ ಕಾರ್ಯಕರ್ತ ಸತೀಶ್ ಪೂಜಾರಿ ಅವರನ್ನ ಬಂಧಿಸಿ ಅವರಿಗೆ ಅವರ ವಂಶವೃಕ್ಷವನ್ನ ಕೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹಿಂದೂಗಳನ್ನ ಟೆರರೈಸ್ ಮಾಡುವಂತಹ ವಾತಾವರಣ ದಾವಣಗೆರೆಯಲ್ಲಿ ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಿ ಸಿದ್ದೇಶಣ್ಣ ಅವರು, ಬಿಪಿ ಹರೀಶ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಕೂಡ ನಮ್ಮ ಯತ್ನಾಳರ ಗಮನಕ್ಕೆ ತಂದಿದ್ರು. ಹಾಗೆ ಹರೀಶ್ ಅವರು ಹರಿಹರದಲ್ಲಿ ನಮ್ಮ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೂ ಬರಬೇಕು ಅಂತ ಕೇಳ್ಕೊಂಡಿದ್ರು. ಹಾಗಾಗಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ನೀವು ಈ ಹಿಂದೆ ಗಣೇಶೋತ್ಸವಕ್ಕೂ ಈಗ ಈ ವರ್ಷದ ಗಣೇಶೋತ್ಸವಕ್ಕೂ ಒಂದು ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಗಮನಿಸಬಹುದು. ಈ ಹಿಂದೆಲ್ಲ ಎಲ್ಲೋ ಒಂದು ಕಡೆ, ಎಲ್ಲೋ ಶಿವಮೊಗ್ಗದಲ್ಲೋ ಇನ್ನೆಲ್ಲೋ ಅದೋ ಒಂದು ಕಡೆ, ಒಂದು 2-3 ಕಡೆ ಈ ರೀತಿ ಕಲ್ಲು ಬಿಸಾಡುವಂಥದ್ದು, ಸ್ವಲ್ಪ ದೊಂಬಿಗಳಾಗೋದು, ಗಲಭೆಗಳಾಗುವಂಥದ್ದು ಇರ್ತಾ ಇತ್ತು. ಆದರೆ ಈ ಸಾರಿ ಬಹಳ ವ್ಯವಸ್ಥಿತವಾಗಿ ರಾಜ್ಯದ ಎಲ್ಲಾ ಭಾಗಗಳಲ್ಲಿ, ಅದು ಕರಾವಳಿಯಿಂದ ಹಿಡಿದು ಮಧ್ಯ ಕರ್ನಾಟಕ ಇರ್ಬೋದು, ಹಾಗೆ ಉತ್ತರ ಕರ್ನಾಟಕ ಇರ್ಬೋದು, ಮುಂಬೈ ಹಾಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಎಲ್ಲಾ ಭಾಗದಲ್ಲೂ ಕೂಡ ಈ ರೀತಿ ಘಟನೆಗಳು ಸಂಭವಿಸ್ತಾ ಇವೆ. ನಾಗಮಂಗಲದಿಂದ ಶುರುವಾಗಿದ್ದು ಎಲ್ಲಾ ಕಡೆನೂ ಕೂಡ ಪೆಟ್ರೋಲ್ ಬಾಂಬ್ ಹಾಕುವಂಥದ್ದು, ಕಲ್ಲು ಬಿಸಾಡುವಂಥದ್ದು, ತಲವಾರನ್ನು ತೋರಿಸುವಂಥದ್ದು, ಹಾಗೆ ಹಿಂದೂ ಕಾರ್ಯಕರ್ತರ ಮೇಲೆ ಅತಿ ಹೆಚ್ಚು ಕೇಸ್ಗಳನ್ನು ಹಾಕ್ತಿರುವಂಥದ್ದು ಇದು ನಡೀತಾ ಇದೆ. ನಾಗಮಂಗಲದ ಘಟನೆಯಲ್ಲೂ ಕೂಡ ಯತ್ನಾಳರು ಹೇಳಿದ ಹಾಗೆ ಪ್ರಚೋದನೆ ಬಂದಿದ್ದು ಹಿಂದೂ ಅಂಗಡಿಗಳನ್ನ ಸುಟ್ಟಿದ್ದು ಹಿಂದೂಗಳದ್ದು, ಅದು ಹಿಂದೂಗಳ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಇದು ಈ ಸರಿ ಯಾಕೆ ಈ ರೀತಿ ಒಂದು ವ್ಯವಸ್ಥಿತವಾಗಿ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಗಣೇಶೋತ್ಸವದ ಮೇಲೆ ಕಲ್ಲು ಬಿಸಾಡುವಂತಹ, ಗಲಭೆ ಸೃಷ್ಟಿಸುವಂತಹ ಪ್ರಯತ್ನ ನಡೀತಾ ಇದೆ ಅಂತಂದ್ರೆ, ಮುಂದಿನ ವರ್ಷದಿಂದ ಇಲ್ಲಿ ಗಲಭೆ ಸಂಭವಿಸಿತ್ತು, ಇಲ್ಲಿ ಕಲ್ಲು ಬಿಸಾಡಿದ್ರು, ಇಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು, ಇಲ್ಲಿ ಬಹಳ ಸೆನ್ಸಿಟಿವ್ ಅಂತ ಹೇಳ್ಬಿಟ್ಟು ಮೊದಲೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಗಣೇಶೋತ್ಸವವನ್ನೇ ಹತ್ತಿಕ್ಕಬೇಕು, ಅದನ್ನ ವ್ಯವಸ್ಥಿತವಾಗಿ ಮುಗಿಸಿ ಬಿಡಬೇಕು ಅನ್ನುವ ಒಂದು ಪಿತೂರಿ ಹಾಗೂ ಒಂದು ಸ್ಟ್ರಾಟಜಿ ಇವತ್ತು ಕಂಡು ಬರ್ತಾ ಇದೆ. ಇದಕ್ಕೆ ಸಿದ್ದರಾಮಯ್ಯನವರು ಅವರಿಗೆ ನೈತಿಕ ಸ್ಥೈರ್ಯವನ್ನು ಕೊಡುವ ಮುಖಾಂತರವಾಗಿ ಇಡೀ ರಾಜ್ಯಾದ್ಯಂತ ಈ ರೀತಿ ಗಲಭೆಗಳಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೊಂದರ ಶ್ರೀರಕ್ಷಣೆ ಕೊಡ್ತಾ ಬಂದಿದ್ದಾರೆ. ಅವರು 2015ರಲ್ಲೂ ಕೂಡ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ SDPI, KFD, PFI ವಿರುದ್ಧ ಇದ್ದಂತಹ 175 ಕ್ರಿಮಿನಲ್ ಪ್ರಕರಣಗಳು 1600 ಅವರ ಕಾರ್ಯಕರ್ತರ ವಿರುದ್ಧ ಇತ್ತು. ಅದನ್ನ ಪೊಲೀಸ್ ಇಲಾಖೆಯ ವಿರೋಧದ ನಡುವೆನೂ ಕೂಡ ವಾಪಸ್ ತೆಗೆದುಕೊಂಡು ನಮ್ಮ ಕಾರ್ಯಕರ್ತರ ಸರಣಿ ಹತ್ಯೆಗೆ ದಾರಿ ಮಾಡಿಕೊಟ್ಟಿದ್ರು. ಅದು ರುದ್ರೇಶ್ ಹತ್ಯೆ ಇರ್ಬೋದು, ಪ್ರವೀಣ್ ಪೂಜಾರಿ ಹತ್ಯೆ ಇರ್ಬೋದು, ಮಾಗಳಿ ರವಿ ಹತ್ಯೆ ಇರ್ಬೋದು, ಅಥವಾ ರಾಜು ಹತ್ಯೆ ಇರ್ಬೋದು, ಸಂತೋಷ್ ಹತ್ಯೆ ಇರ್ಬೋದು, ದೀಪಕ್ ರಾವ್ ಹತ್ಯೆ ಇರ್ಬೋದು, ಈ ರೀತಿ ಇಡೀ ರಾಜ್ಯಾದ್ಯಂತ ನಮ್ಮ ಕಾರ್ಯಕರ್ತರ ಸರಣಿ ಹತ್ಯೆ ನಡೆದಿದ್ದು ಸಿದ್ದರಾಮಯ್ಯನವರು ಆ SDPI, KFD ಮತ್ತು PFI ವಿರುದ್ಧ ಇದ್ದಂತ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ ನಂತರ ಈ ಸರಿ ಅವರು 2ನೇ ಸರಿ ಬಂದಾದ ನಂತರ ಗಣೇಶೋತ್ಸವವನ್ನು ವ್ಯವಸ್ಥಿತವಾಗಿ ಮುಗಿಸೋದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಮುಸಲ್ಮಾನರು ಅವ್ರದ್ದು ಯಾವುದೇ ಹಬ್ಬಗಳು ಬರಲಿ, ಅದು ಈದ್ ಬರಲಿ, ಮೊಹರಂ ಬರಲಿ, ಇನ್ನೊಂದು ಬರಲಿ, ಅವರು ರಸ್ತೆನಲ್ಲಿ ನಮಾಜ್ ಮಾಡ್ಬೇಕಾದ್ರೆ, ರಸ್ತೆನ ಬ್ಲಾಕ್ ಮಾಡಿ ನಮಾಜ್ ಮಾಡ್ಬೇಕಾದ್ರೆ ಪೊಲೀಸ್ ಇಲಾಖೆ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ರಸ್ತೆನಲ್ಲಿ ನಮಾಜ್ ಮಾಡಬೇಡಿ, ಇದು ಪರ್ಮಿಷನ್ ತಗೊಳ್ಳಿ, ಮೈಕಿ ಪರ್ಮಿಷನ್ ತಗೊಳ್ಳಿ, ಈ ರೀತಿ ಯಾವ್ದಾದ್ರು ರಿಸ್ಟ್ರಿಕ್ಷನ್ ಆಗ್ತಾರ. ಆದ್ರೆ ಹಿಂದೂಗಳ ಗಣೇಶೋತ್ಸವ ಮಾಡಬೇಕು ಅಂತಂದ್ರೆ, ಹನುಮಾನ್ ಜಯಂತಿನ ಮಾಡಬೇಕು ಅಂತಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಪಾಯಿಂಟ್ ಬರ್ಕೊಡ್ಬೇಕು. ಇದೇನಾದ್ರೂ ಕೂಡ ಅಹಿತಕರ ಘಟನೆ ಸಂಭವಿಸ್ತು ಅಂತಂದ್ರೆ ಅದಕ್ಕೆ ನಾವೇ ಅದ್ರ ಜವಾಬ್ದಾರಿಯನ್ನು ಹೊರ್ತೀವಿ ಅಂತಲೇ ಹಿಂದೂಗಳು ಅಂಡರ್ಟೇಕಿಂಗ್ ಕೊಡುವಂತ ಸ್ಥಿತಿ ಬಂದೋಗಿದೆ. ಅಂದ್ರೆ ಇವತ್ತು ಈ ರಾಜ್ಯದಲ್ಲಿ ಹಿಂದೂಗಳಿಗೆ ಉಳಿಗಾಲ ಇಲ್ಲ, ಅವರಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಿದೆ. ಇದಕ್ಕೆ ನಾವು ನಮ್ಮ ಯತ್ನಾಳರ ನೇತೃತ್ವದಲ್ಲಿ ನಾವು ಇಲ್ಲಿ ಅದಕ್ಕೆ ಪ್ರತಿರೋಧವನ್ನು ಒಡ್ಡೋದಕ್ಕೆ, ಅದನ್ನು ವಿರೋಧಿಸೋದಕ್ಕೆ, ಇಂಥ ಮನಸ್ಥಿತಿ ವಿರುದ್ಧ ನಾವು ಕೈಕಟ್ಟಿ ಕುತ್ಕೊಳ್ಳೋದಿಲ್ಲ, ನಾವು ಕೂಡ ಹೋರಾಟವನ್ನು ಮಾಡ್ತೀವಿ ಅಂತ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ನಾವು ಈ ಪ್ರೆಸ್ ಮೀಟಿಗೆ ಬಂದಿದ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.